ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಆ್ಯಂಡ್ ಡಿಸ್ಟ್ರಿಕ್ಟ್ ಕೋರ್ಟ್ ಈ ಮೂರಲ್ಲೂ ಏನು ಡಿಫ್ರೆನ್ಸ್ ಇದೆ ಬನ್ನಿ ತಿಳ್ಕೊಳ್ಳೋಣ. ಎಲ್ಲದಕ್ಕಿಂತ ಮೊದಲು ಪ್ರತಿ ಜಿಲ್ಲೆಯಲ್ಲೂ ಒಂದು ಡಿಸ್ಟ್ರಿಕ್ಟ್ ಕೋರ್ಟ್ ಇರುತ್ತೆ. ಇದರಲ್ಲಿ ಮೇನ್ ಆಗಿ 2 ಟೈಪ್ ಬರುತ್ತೆ. ಮೊದಲನೇದು ಸಿವಿಲ್ ಕೋರ್ಟ್, ಇಲ್ಲಿ ಹಣ ಅಥವಾ ಆಸ್ತಿ ವಿಚಾರಗಳಿಗೆ ಸಂಬಂಧಿಸುತ್ತೆ. ಎರಡನೇದು ಸೆಷನ್ ಕೋರ್ಟ್, ಕಳ್ಳತನ ಅಥವಾ ಸೀರಿಯಸ್ ಕ್ರಿಮಿನಲ್ ಕೇಸ್ನ ನೋಡ್ಕೊಳ್ತಾರೆ. ನಿಮ್ಗೇನಾದರೂ ಡಿಸ್ಟ್ರಿಕ್ಟ್ ಕೋರ್ಟಿಂದ ಸೊಲ್ಯೂಷನ್ ಸಿಕ್ಕಿಲ್ಲ ಅಂದರೆ ನೀವು ಹೈಕೋರ್ಟ್ನಲ್ಲಿ ಅಪೀಲ್ ಮಾಡಬಹುದು. ಅಥವಾ ನಿಮ್ದೇನಾದರೂ ಫಂಡಮೆಂಟಲ್ ರೈಟ್ ಆರ್ ಲೀಗಲ್ ರೈಟ್ ವೈಲೇಟ್ ಆಗಿದೆ ಅಂದರೆ, ಫಾರ್ ಎಕ್ಸಾಂಪಲ್ ಪೊಲೀಸ್ನವರು ವಿತೌಟ್ ವಾರೆಂಟ್ ನಿಮಗೆ ಅರೆಸ್ಟ್ ಮಾಡಿದ್ದಾರೆ ಅಂದರೆ ನೀವು ಹೈಕೋರ್ಟ್ಗೆ ಅಪ್ರೋಚ್ ಮಾಡಬಹುದು. ಇದೆಲ್ಲದಕ್ಕಿಂತ ಮೇಲ್ ಬರೋದೇ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಸುಪ್ರೀಂ ಕೋರ್ಟ್ ಬಂದು ಹೈಕೋರ್ಟ್ನ ಡಿಸಿಷನ್ಸ್ನ ರಿವ್ಯೂ ಮಾಡಬಹುದು ಅಥವಾ ಕೆಲವು ದೊಡ್ಡ ಕೇಸ್ಗಳಲ್ಲೂ ಇಲ್ಲೇ ಸಾಲ್ವ್ ಆಗೋದು. ಫಾರ್ ಎಕ್ಸಾಂಪಲ್ ಸೆಂಟ್ರಲ್ ವರ್ಸಸ್ ಸ್ಟೇಟ್, ಸ್ಟೇಟ್ ವರ್ಸಸ್ ಸ್ಟೇಟ್ ಅಥವಾ ಕಾನ್ಸ್ಟಿಟ್ಯೂಷನಲ್ ಇಂಟರ್ಪ್ರಿಟೇಷನ್. ಅಷ್ಟೇ ಅಲ್ಲ, ಪ್ರೆಸಿಡೆಂಟ್ಗೆ ಏನಾದರೂ ಅಡ್ವೈಸ್ ಬೇಕಾದರೆ ಅವರು ಕೂಡ ಸುಪ್ರೀಂ ಕೋರ್ಟ್ಗೆ ಕೇಳ್ತಾರೆ. ಇದು ಡಿಸ್ಟ್ರಿಕ್ಟ್ ಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ಗೆ ಇರುವಂಥ ಮೇಜರ್ ಡಿಫ್ರೆನ್ಸ್. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಆ್ಯಂಡ್ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ.